ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅರುಣ್ ಬ್ಲಾಗ್ಸ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ವಿಷಯ ಏನಪ್ಪ ಅಂತಂದರೆ 2 months ಬ್ಯಾಕ್ ನನ್ನ ಮಗನಿಗೆ ಕೋಲ್ಡ್ ಫೀವರ್ ಸ್ಟಾರ್ಟ್ ಆಯಿತು. ಇದು ಕ್ಯೂರ್ ಆಗಿ 6 daysಗೆ ಅವನಿಗೆ ಶೋಲ್ಡರ್ ಹತ್ರ 2 ಗುಳ್ಳೆ ಕಾಣಿಸ್ತು. ನಾನು ಅಂದ್ಕೊಂಡೆ ಮೇ ಬಿ ಏನೋ ಮಸ್ಕಿಟೋಸ್ ಬೈಟ್ಸ್ ಇರ್ಬೋದು ಅಂತ. ಬಟ್ ನೆಕ್ಸ್ಟ್ ಡೇ ಸೇಮ್ ರ್ಯಾಶ್ ಕೈ ಮೇಲೆ, ಕಾಲುಗಳ ಮೇಲೆ, ಬ್ಯಾಕಲ್ಲಿ ಫುಲ್ ಸ್ಪ್ರೆಡ್ ಆಯ್ತಾ ಹೋಯಿತು. ಮತ್ತು ಅವನಿಗೆ ತುಂಬ ಇಚ್ಚಿನೆಸ್ ಇತ್ತು. ಡಾಕ್ಟರ್ಗೆ ಫಾಲೋ ಅಪ್ ಮಾಡಿದ್ವಿ. ಅವರು ಆ್ಯಂಟಿಬಯೋಟಿಕ್ಕು, ಕ್ಯಾಲಮೈನ್ ಲೋಷನ್ಸ್ ಮತ್ತು ಸಿಟ್ರಸಿನ್ ಸಿರಪ್ಸ್ ಕೊಟ್ಟರು. ಬಟ್ ನೋ ಯೂಸ್, ಇನ್ನೂ ಜಾಸ್ತಿ ಆಯಿತು. ನೆಕ್ಸ್ಟ್ 10 days ಆದಮೇಲೆ ಸ್ಕಿನ್ ಡಾಕ್ಟರ್ ಹತ್ರ ಹೋದ್ವಿ. ಅವರು ಇದು ಸ್ಕೇಬಿಸ್ ಅಂತ ಅಂದರು. ಸೇಮ್ ರಿಲೇಟೆಡ್ ಮೆಡಿಸಿನ್ಸ್ ಕೊಟ್ಟರು. ಇದಕ್ಕೂ ಕೂಡ ಕ್ಯೂರ್ ಆಗಲಿಲ್ಲ. ನೆಕ್ಸ್ಟ್ ಸೆಕೆಂಡ್ ಒಪಿನಿಯನ್ ಅಂತ ಹೇಳಿ ನಾವು ನೆಕ್ಸ್ಟ್ ಬೇರೆ ಡಾಕ್ಟರ್ ಹತ್ರ ತೋರಿಸಿದ್ವಿ. ಅವರಿದು ಎಟೋಪಿಕ್ ಡರ್ಮಟೈಟಿಸ್ ಅಂತ ಹೇಳಿದ್ರು. ಸೊ ಇದೇನಪ್ಪ ಅಂತಂದರೆ ಇದರ ಸಿಂಪ್ಟಮ್ಸ್ ಬಂದು ಡ್ರೈ ಸ್ಕಿನ್ ಮತ್ತು ಇಚಿ ರ್ಯಾಷಸ್, ಮತ್ತು ಎಲ್ಲಿ ಜಾಸ್ತಿ ಸನ್ ಎಕ್ಸ್ಪೋಜರ್ಸ್ ಏರಿಯಾದಲ್ಲಿ ಇದು ಜಾಸ್ತಿ ಇರುತ್ತೆ. ಮತ್ತು ಇಲ್ಲಿ ನೀವು ನೋಡ್ಬೋದು, ನಾನು ಕೆಲವೊಂದು ಫೋಟೋಸ್ ಹಾಕಿದ್ದೀನಿ ಮತ್ತು ಕೆಲವೊಂದು ವೀಡಿಯೋಸ್ ಕೂಡ ಹಾಕಿದ್ದೀನಿ. ಇದು ಯಾವ ಥರ ಸ್ಪ್ರೆಡ್ ಆಗಿತ್ತು ಮತ್ತು ಅವನು ಯಾವ ಥರ ಇದನ್ನು ತಡ್ಕೊಂಡಿದ್ದಾನೆ, ಆ ಇಚಿನೆಸ್ನ, ಮತ್ತು ಎಷ್ಟು ಗುಳ್ಳೆಗಳಾಗಿತ್ತು ಅಂತ ಸಹ ನೀವು ನೋಡ್ಬೋದು ಈ ವಿಡಿಯೋಸಲ್ಲಿ. ಮತ್ತು ಇದಕ್ಕೆ ಯಾವುದೇ ಪರ್ಮನೆಂಟ್ ಟ್ರೀಟ್ಮೆಂಟ್ ಇಲ್ಲ, ಮತ್ತು ಇದು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಷ್ಟೇ. ಇದಕ್ಕೆ ಮೇಯ್ನ್ ಮಾಯಿಶ್ಚರೈಸರ್ ಅಪ್ಲೈ ಮಾಡಬೇಕು. ಸೊ ನೆಕ್ಸ್ಟ್ ನಾನು ಮಾಯಿಶ್ಚರೈಸರ್ ಸ್ಟಾರ್ಟ್ ಮಾಡಿದ್ಮೇಲೆ ಬಿಲೀವ್ ಇಟ್ ಆರ್ ನಾಟ್ ಗ್ರ್ಯಾಜುಲಿ ರಿಡ್ಯೂಸ್ ಆಯಿತು. ಮತ್ತು ಆ್ಯಕ್ಚುಲಿ ಇದು 2 months ಬೇಕಾಯಿತು ಇದು ಕಂಟ್ರೋಲ್ ಆಗೋಕ್ಕೆ. ಮತ್ತು ನಾನು ಅಪ್ಲೈ ಮಾಡ್ತಾ ಇದ್ದಿದ್ದು ಡೈಲಿ 3 times ಮಾಯಿಶ್ಚರೈಸರು ಮತ್ತು 2 hours once ಫೇಸ್ ಕ್ರೀಮ್ ಅಪ್ಲೈ ಮಾಡ್ತಿದ್ದೆ. ಇಷ್ಟೆಲ್ಲ ಫಾಲೋ ಮಾಡಿದ್ಮೇಲೆ ಸ್ವಲ್ಪ ಕಂಟ್ರೋಲ್ ಆಗ್ತಾ ಬಂತು. ನಿಮ್ಮ ಮಗುಗೆ ಹೀಗೆ ಆದರೆ ಪ್ಲೀಸ್ ನೆಗ್ಲೆಕ್ಟ್ ಮಾಡಬೇಡಿ, ಡಾಕ್ಟರ್ ಹತ್ರ ಹೋಗಿ. ಹಾಗೆ ಬಿಟ್ಟರೆ ಮಕ್ಳ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಹಾಗೆ ನಾನು ಯಾವ ಮಾಯಿಶ್ಚರೈಸರ್ ಯೂಸ್ ಮಾಡ್ತಿದ್ದೆ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.